ಥರ್ಡ್ ಪಾರ್ಟ್ ಇದು. ಕಲ್ಯಾಣಿ ಸಾಧ್ಯ ಆದರೆ ಈ ಪಾಪಿನ ಕ್ಷಮಿಸಿಬಿಡು ಅಂತ ಲೆಟ್ರ್ ಇಂತಿ ನಿಮ್ಮ ಪ್ರೀತಿಯ ಶ್ರೀನಿವಾಸ್ ಅಂತೆಲ್ಲ ಹೇಳಿ ಲೆಟ್ರ್ ಬರೆದಿರ್ತಾನೆ. ಮಾದೇವ ಇಲ್ಲಿ ಕುಂತ್ಕೊಂಡ್ಬಿಡ್ತಾನೆ. ಇಲ್ಲಿ ಇವ್ರು ಬೀಳ್ತೀನಿ ಅನ್ನೋ ಟೈಮಲ್ಲಿ ಇವರೆಲ್ಲ ಹಿಡ್ಕೊತಾರ. ಅಪ್ಪಾಜಿ ಅಪ್ಪಾಜಿ ಅಂತ, ನನ್ನ ಕ್ಷಮಿಸಿಬಿಡು ಅಪ್ಪಾಜಿ ಅಂತ ಮಾದೇವ ಅಳ್ತಾ ಇರ್ತಾನೆ. ಕಲ್ಯಾಣಿ ತುಂಬ ಪ್ಯಾನಿಕ್ ಆಗಿಬಿಡ್ತಲ್ಲ. ನಾನು ತಪ್ಪು ಮಾಡಿಬಿಟ್ಟೆ ರಾಮ್, ನಾನು ತಪ್ಪು ಮಾಡ್ಕೊಂಡ್ಬಿಟ್ಲೆ ಗಂಡ, ಅಪ್ಪಾಜಿ ಮತ್ತೆ ಅಪ್ಪಾಜಿ ನಮ್ಮಿಂದ ದೂರ ಆದ್ರು ನೋಡು ಅಂತಂದೇಳಿ ನೀರು ತೊಗೊಂಡು ನೀರು ಕುಡಿಸ್ತಾ. ಪಂಚಮಿ ಮತ್ತು ಕಾವ್ಯ ಇಬ್ಬರು ಸೇರಿ ನೀರು ಕುಡ್ಸೋಕೆ ಹೋದೆ. ನೀರು ತಳ್ಳಿ ಬಿಡ್ತಲ್ಲ, ಬೇಡ ಅಂತೆಲ್ಲ ಹೇಳಿ. ರಾಮ್ ಮಹಾದೇವರು, ನಾನು ಬೆಳಗ್ಗೆ ಇನ್ನು ಮಾವನ ಜೊತೆ ಮಾತಾಡಿ ಅವ್ರು ಇಷ್ಟು ಬೇಗ ದೂರ ಹೋಗಕ್ಕೆ ಸಾಧ್ಯ, ಬನ್ನಿ ಅವ್ರನ್ನ ಹುಡ್ಕೋಣ ಅಂತೆಲ್ಲ ಹೇಳಿ. ಹೌದು, ನಮ್ಮ ಅಣ್ಣ ನಮ್ಮನ್ನು ಬಿಟ್ಟು ದೂರ ಹೋಗ್ಬಾರ್ದು, ಬನ್ನಿ ಅಂತ ಶ್ರೀಧರ್, ಯಾರು ಅಳೋದು ಬೇಡ, ಹೋಗಿ ಹುಡ್ಕೋಣ ಬಾ, ಸಿಗ್ತಾರ ಅಂತೆಲ್ಲ ಹೇಳಿದ. ಅವಾಗೆಲ್ಲರೂ ಹೋಗ್ಬಿಡ್ತಾರೆ. ಪಂಚಮಿನೂ ಸೇರಿ ಹೋಗ್ತಾ. ಈ ಕಡೆ ಇವರು ಮಹೇಶ್ವರಿ ಅಲ್ಲೇ ನಿಂತಿರ್ತಾರೆ. ಮಹೇಶ್ವರಿಗೆ ಓಹೋ ಇದಾ ವಿಷಯನಾ, ಮನೆಯಲ್ಲಿ ಇಷ್ಟೆಲ್ಲ ನಡೀತಾ ಐತೆನಾ, ಈ ವಿಷಯ ಫಸ್ಟ್ ದಾಮಿನಿಗೆ ತಿಳಿಸ್ಬೇಕು ಅಂತೆಲ್ಲ ಹೇಳಿ ಇವರು ಪ್ಲ್ಯಾನ್ ಮಾಡಿದ. ಮೇಡಮ್ ಅವರು ಇವರು ಪ್ಲ್ಯಾನ್ ಮಾಡಿದಾಗ, ಅಲ್ಲ ಬೆಳಿಗ್ಗೆಯನ್ನು ಮಾತಾಡ್ಸಿದ್ದೀನಿ, ದೋಸೆ ಕೊಟ್ಟು ತಿಂಡಿ ತಿನಿಸಿ ಬಂದು ನನಗೆ ಹೇಳಿದೆ ಎಲ್ಲಿಗೆ ಹೋಗಿ ಸಾಧ್ಯ ಈ ಮಾವ, ಎಲ್ಲಿ ಹೋದ್ರಿ ಮಾವ ಅಂತೆಲ್ಲ ಹೇಳಿ ಇವರು ಪ್ರೇಮ ಪ್ಯಾನಿಕ್ ಆಗಿ ಎಲ್ಲರೂ ಹುಡುಕ್ತಾ ಇರ್ಬೇಕಾದ್ರೆ ಇಲ್ಲಿ ಸ್ನೇಹನೂ ಮತ್ತು ದಾಮಿನಿ ಇಬ್ಬರು ಮಾತಾಡ್ತಾ ಇರ್ತಾರೆ ಫೋನಲ್ಲಿ. ಇವರಿಬ್ಬರು ಇಲ್ಲೇನು ಮಾಡ್ತಾ ಇದ್ದಾರಾ ಅಂತೆಲ್ಲ ಹೇಳಿ, ದಾಮಿನಿ ಯಾಕೋ ಗಾಬರಿಯಲ್ಲಿ ಮಾತಾಡ್ತಾ ಇದ್ದಾಳಲ್ಲ ಅಂತೆಲ್ಲ ಹೇಳಿ, ಅಯ್ಯಯ್ಯೋ ಮಾವ ಏನಾದರೂ ಇವ್ರ ಕೈಗೆ ಸಿಕ್ಬಿದ್ರಾ ಅಂತೆಲ್ಲ ಹೇಳಿ ಪ್ರೇಮ ತುಂಬ ಗಾಬರಿ ಆಗ್ತಾ ಇರ್ಬೇಕು. ಆ ಶ್ರೀನಿವಾಸ್ ನನ್ನ ಕೈಗೂ ಸಿಕ್ಕಾಕೋಬೇಕು ಸ್ನೇಹ, ಅದಕ್ಕೆ ನಾನು ಯಾವ ಬೆಲೆ ಆದರೂ ಕಟ್ತೀನಿ. ಅದೇ ಆ ಶ್ರೀನಿವಾಸ್ ನನ್ನ ಕೈಯಲ್ಲಿದ್ದರೆ ಅಲ್ಲಿ ಕಲ್ಯಾಣಿ ಕುಟುಂಬನ ನನ್ನ ಹಿಡಿತದಲ್ಲಿ ಇಟ್ಕೋಬೋದು ಅಂತ. ಅವ್ರನ್ನ ನಾನು ನನ್ನ ತಾಳಕ್ಕೆ ಕುಣಿಬೇಕು ಆದರೆ ಅವರ ವೀಕ್ನೆಸ್ ನನ್ನ ಹತ್ರ ಇರಬೇಕು ಅಂತೆಲ್ಲ ಹೇಳಿ, ಅವ್ರ ವೀಕ್ನೆಸ್ ಆ ಶ್ರೀನಿವಾಸ್ ಅಂತೆಲ್ಲ ಹೇಳಿ ದಾಮಿನಿ. ಆದರೆ ಅತ್ತೆ ನೀವು ಅವ್ರನ್ನ ಸಾಯಿಸೋದಕ್ಕೆ ಹೇಳಿದ್ರಲ್ಲ ಅಂತೆಲ್ಲ ಹೇಳ್ತಾರೆ. ಅವನು ಬದುಕಿದ್ರೂ ಲಾಭನೇ, ಸತ್ರು ಲಾಭನೇ ನನಗೆ ಅಂತೆಲ್ಲ ಹೇಳ್ತಾರೆ. ಈಗ ಮಹೇಶ್ವರಿ ಫೋನ್ ಮಾಡ್ತಾ ಇರ್ತಾರೆ, ಕಿಟ್ಟಿಗೆ ಹೆಲ್ಪ್ ಮಾಡು ಅನ್ನೋ. ಯಾಕೆ ಮಹೇಶ್ವರಿ ಪದೇ ನಂಗೆ ಕಾಲ್ ಮಾಡ್ತೀನಿ, ನನಗೆ 1000 ತಲೆನೋವಿದೆ, ಆದರೆ ಇವಳು ಬೇರೆ ಕಿಟ್ಟಿ ವಿಷಯಕ್ಕೆ ಕಾಲ್ ಮಾಡಿರ್ತಾಳ ಅಂತೆಲ್ಲ ಹೇಳ್ತಾರೆ. ನನಗೆ ಇವಳ ಜೊತೆ ಪೇಷನ್ಸ್ ಆಗಲಿ ಟೈಮು ಇವಾಗಿಲ್ಲ ಅಂತ ಫೋನ್ ಕಟ್ ಮಾಡ್ತಾನೆ. ದಾಮಿನಿ ಅಂತ ಪ್ರೇಮ ಇಲ್ಲಿ ನಿಂತ್ಕೊಂಡು ಕೂಗ್ತಾ. ಪ್ರೇಮ ಇಲ್ಲಿ ನಿಂತ್ಕೊಂಡು ಕೂಗಿದ ಕೂಡಲೇ ಆವಾಗ ದಾಮಿನಿ ಅವರು ಪ್ರೇಮ ಬಂದಿದ್ದು ನೋಡಿ ಸ್ನೇಹ ಇದ್ದರೆ, ದಾಮಿನಿ ಮಾವ ಎಲ್ಲಿದ್ದಾರ ಅಂತ ಅವ್ರನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಕೇಳ್ತಾಳೆ. ಅವನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಕೇಳಿದಾಗ, ಏನಾಗ ನೋಡ್ತಾ ಇದೆಯಾ ಅಂತೆಲ್ಲ ಹೇಳಿ ಪ್ರೇಮ್, ಈ ಸಲ ನಮ್ಮ ಮಾವ ನಂಗೆ ಏನಾದರೂ ತೊಂದರೆ ಕೊಡಬೇಕು, ಮರ್ತು ಬಿಡು ಅಂತೆಲ್ಲ ಹೇಳ್ದೆ. ಅವ್ರನ್ನ ಮುಟ್ಟಿದ್ರೆ ಸುಟ್ಟು ಹಾಕ್ಬಿಡ್ತೀನಿ ನನ್ನ ಪ್ರೇಮ ಅಂತೆಲ್ಲ ಹೇಳಿದಾಗ, ಸ್ನೇಹನ ಹೇಳಕ್ಕೆ ಬಂದಾಗ, ಏನು ಮಾಡ್ಕೊತೀಯ ಮಾಡ್ಕೊ ಹೋಗಿ, ಶ್ರೀನಿವಾಸ್ನ ತಾಕತ್ತು ಇದ್ದರೆ ಹುಡುಕು ಅಂತ ಚಾಲೆಂಜ್ ಮಾಡಿದೆಲ್ಲ, ನಾನು ಅವನ್ನ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಿನಗೂ ಅದೇ ತಾಕತ್ತಿದ್ರೆ ಹುಡುಕಿ ಕರ್ಕೊಂಡೋಗೆ ನೀನು ಅಂತೆಲ್ಲ ಪ್ರೇಮಗೆ ಚಾಲೆಂಜ್. ಬೇಡ ದಾಮಿನಿ, ಸುಮ್ಮನೆ ನನ್ನ ಕೆರಳಿಸಬೇಡ ಅಂತ ಪ್ರೇಮ ಹೇಳ್ತಾಳ. ಪ್ರೇಮ್ ಏನು ಮಾಡ್ಕೊತೀವೋ ಮಾಡ್ಕೊ ಹೋಗು ಅಂತೆಲ್ಲ ಹೇಳಿ ಜೋರಾಗಿ ಗದರಿಸಿ ಹೇಳ್ಬಿಡ. ನಿನ್ನ ಮಾವ ಜೀವಂತವಾಗಿರ್ಬೇಕು ಆಸೆ ಇದ್ದರೆ ನಾನು ಹೇಳ್ದಾಗ ಕೇಳು ಅಂತೆಲ್ಲ, ನೀನು ಹೇಳು ಎಸ್ ಆರ್ ನೋ ಮೇಲೆ ನಿಮ್ಮ ಮಾವನ ಪ್ರಾಣ ನಿಂತಿದೆ ಅಂತೆಲ್ಲ ಹೇಳಿ ದಾಮಿನಿ ಹೆದರಿಸ್ಬೇಕಾದ್ರೆ ಈ ಕಡೆಯಿಂದ ನೋಡು ಅಂದ್ರಾತೆ ಎಷ್ಟು ಹಾರಾಡ್ತಿದ್ಲಿ ಅವಳು, ಈಗ ನೋಡ್ತಾ ಇದ್ರೆ ಕಾಲು ಮುರಿದಿರೋ ಕೋಳಿ ಥರ ಆಗಿದ್ದಾಳ ಅಂತ ಸ್ನೇಹ ಸತಾಯಿಸ್ತಾಳ. ಏನೇ ಅಂದ್ಕೊಂಡಿದ್ದೀಯನ ಮತ್ತೆ ನೀನು ಅವ್ರಿಗೆ ಚಾಲೆಂಜ್ ಮಾಡ್ತೀಯ ನೀನು ಅಂತ ಸ್ನೇಹ ಹೇಳ್ತಾಳೆ. ನಿನ್ನ ಚಾಲೆಂಜ್ಗೆ ಕೆಲವೇ ಗಂಟೆ ನಿಮ್ಮ ಮಾವನ್ನ ಹಿಡಿದು ಬಿಟ್ಟಿದ್ವಿ ಅಂತಲೇ, ನಿನ್ನೆಯಿಂದ ನಮ್ಮ ಕೈಗೆ ಒದ್ದಾಡ್ತಾ ಇದ್ದಾನೆ ನಿಮ್ಮ ಮಾವ ಅಂತೆಲ್ಲ ಹೇಳ್ತಾನೆ. ನಗ್ತಾ ಇರ್ತಾರೆ ಇವ್ರು. ಪಾಪ ಪ್ರಾಣ ಭಿಕ್ಷೆ ಬೇಡ್ತಾ ಇದ್ದಾನೆ ಅವಯ್ಯ ಅಂತ. ಅವ್ರನ್ನ ಉಳಿಸ್ಕೊಳ್ಳೋ ಆಸೆ ನಿನಗಿದ್ರೆ ಅತ್ತೆ ಹೇಳ್ದಾಗ ಕೇಳು ಅಂತೆಲ್ಲ ಹೇಳ್ತಾಳೆ. ಅದೇ ಟೈಮಿಗೆ ಈ ಕಡೆಯಿಂದ ನಗ್ತಾ ಇರ್ತಾರೆ.
ಪ್ರೇಮಗೆ ತುಂಬ ಪ್ಯಾನಿಕ್ ಆಗ್ತಾಳೆ. ಯಾಕಂದರೆ ಇವ್ರು ಏನಾದರೂ ಕಿಡ್ನಾಪ್ ಮಾಡಿದಾರ ಅಂತ. ದಾಮಿನಿ ಚಿಟಿಕೆ ಹೊಡೆದು, ಏನು ಪ್ರೇಮ, ನನ್ನ ಮಾತು ಕೇಳಿ ನಿಮ್ಮ ಮಾವನ ಉಳಿಸ್ಕೊತೀಯೋ ಇಲ್ವೋ ಅಂತೆಲ್ಲ, ಇಲ್ಲ ಅಂದರೆ ಏನೇ ಮಾಡ್ತೀಯಾ ಅಂತಂದು ಇಲ್ಲಿ